My dear students, welcome back to my channel. SSLC 2024 ಫೈನಲ್ ರಿವಿಷನ್ ಸೀರೀಸ್ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ನೋಡಿ, ಇಷ್ಟೊತ್ತು ನಾನು ಏನೇನೆಲ್ಲ ವಿಡಿಯೋಸ್ ಪೋಸ್ಟ್ ಮಾಡಿದ್ದೆ ಅದಕ್ಕೆಲ್ಲ ಬೇಸಿಕ್ಸ್ ಫಾರ್ಮುಲೆ ಹೌದಲ್ವಾ. ಮ್ಯಾಥ್ಸ್ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ ಲಿಟಲ್ ಬೇಸ್ಡ್ ಆನ್ ಫಾರ್ಮುಲಾ. ಅಂದ್ರೆ ಕೆಲವೊಂದು ಲೆಸನ್ಸ್ ಬಿಟ್ರೆ ಇನ್ನೆಲ್ಲ ಲೆಸನ್ ಅಲ್ಲೂ ಅದೊಂದು ಪರ್ಟಿಕ್ಯುಲರ್ ಆಗಿ ನೋಡಿ ಫಾರ್ಮುಲಾಗೆ ಸಪರೇಟ್ ಮಾರ್ಕ್ಸ್ ಇದೆ. ಓಕೆ, ಹಾಫ್ ಮಾರ್ಕ್ ನಿಮಗೆ ಏನೂ ಬರಿದೆ ಅದಕ್ಕೆ ರಿಲೇಟೆಡ್ ಆಗಿ ಫಾರ್ಮುಲಾ ಬರೆದ್ರು ಕೂಡ ನಿಮಗೆ ಹಾಫ್ ಮಾರ್ಕ್ ಕೊಡ್ತಾರೆ. ಹಾಗಾಗಿ ಫಸ್ಟು ಯಾವುದೇ ಕಾನ್ಸೆಪ್ಟ್ ಯಾವುದೇ ಕ್ವೆಶ್ಚನ್ ಆಗಿರಲಿ ಫಾರ್ಮುಲಾ ಕಲ್ತಿರಬೇಕು. ನೋಡಿ, ಇದೊಂದು ನಾನು PDF ಮಾಡಿದ್ದೀನಿ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ನಾಳೆ ಮಾಡಬೇಕಾಗಿರೋದು ಇಷ್ಟೇ. ನಾನು ಮೊದಲೇ ಹೇಳಿದಾಗೆ ನಾಳೆ ಎದ್ದು ಯಾವುದೇ ಹೊಸದಾಗಿ ನೀವು ಕಲಿಯೋದು ಬೇಡ. ಬೆಳಗ್ಗೆ ಮಾರ್ನಿಂಗ್ ಫ್ರೆಶ್ ಆಗಿ ಬೇಗ ಹೇಳಿ, ಫ್ರೆಶ್ ಅಪ್ ಆಗಿ ಫ್ರೆಶ್ ಆಗಿ ಎದ್ದು ಯಾವುದೇ ಅವಾಗ ಹೊಸದಾಗಿ ಟೆಕ್ಸ್ಟ್ ಬುಕ್ ತೆಗೆಯೋದು, ಅವಾಗ ಹೊಸದಾಗಿ ಇನ್ನೇನೋ ಕಲಿಯೋದು ಮಾಡಬೇಡಿ. ಅದ್ರ ಬದಲು ಇವತ್ತು ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಪ್ರಿಂಟ್ ತಗೊಳ್ಳಿ. ಪ್ರಿಂಟ್ ತಗೊಂಡು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನೊಂದ್ಸರಿ ಗ್ಲಾನ್ಸ್ ಮಾಡಿ ಸಾಕು. ಎಲ್ಲ ಲೆಸನಲ್ಲಿ ಬರುವಂಥ ಫಾರ್ಮುಲಾಗಳನ್ನು ಗ್ಲಾನ್ಸ್ ಮಾಡಿದ್ರೆ ನಾಳೆ ಮಾರ್ನಿಂಗ್ ಸಾಕು. ಓಕೆ, ನೋಡಿ, ಇದು ಕೂಡ ಚಾಪ್ಟರ್ ವೈಸ್ ನಾನು ಟೈಪ್ ಮಾಡಿದ್ದೀನಿ. ಇದು ನೀಟಾಗಿದೆ, ಯಾವುದೇ ಥರ ಕನ್ಫ್ಯೂಷನ್ ಇಲ್ಲ. ನೋಡಿ, ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಜನರಲ್ ಫಾರ್ಮ್ ನೆನಪಲ್ಲಿ ಇಟ್ಕೊಳ್ಳಿ. 1 ಮಾರ್ಕ್ ಕೇಳ್ಬೋದು, ರೈಟ್ ದಿ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅಥವಾ ಫೈಂಡ್ AP ಅಂತ ಎಲ್ಲಿ ಕ್ವೆಶನ್ ಅಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಕೂಡ ಇದನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಗೊತ್ತಿದೆ ಅಲ್ವಾ ನಿಮಗೆ. ಕಾಮನ್ ಡಿಫ್ರೆನ್ಸ್ ಅಂದ್ರೆ A2 - A1 ಅಂತ ಕೊಟ್ಟಿದ್ದೀನಿ. ಸೊ ಇನ್ಸ್ಟೆಡ್ ಆಫ್ ದಾಟ್ ನಿಮಗೆ ನೆನಪ ಇಲ್ಲಿ A2 - A1 ಬದಲು ಇನ್ನು ನಿಮಗೆ ಜನರಲ್ ಆಗಿ ಕೇಳಿದ್ರೆ AN - AN - 1 ಅಂತೇಳಿ. ಅಂದ್ರೆ ಪ್ರೀವಿಯಸ್ ಈಗ 3 ಇದ್ರೆ 2, 5 ಇದ್ರೆ 4, 10 ಇದ್ರೆ 9, ಈ ತರ. AN ಆದ್ರೆ ಅದ್ರ 1 ಮೈನಸ್ ಆಗಿರುತ್ತೆ. ದಿಸ್ ಇಸ್ ಅ ಜನರಲ್ ಆಫ್ ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಜನರಲ್ ಫಾರ್ಮ್ ಇದು. ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ nth ಟರ್ಮ್ ಗೊತ್ತಿದೆ. ಇದನ್ನ ನೀವು ಪರ್ಟಿಕ್ಯುಲರ್ ಆಗಿ ಫೈಂಡ್ ಪರ್ಟಿಕ್ಯುಲರ್ ಟರ್ಮ್ ಅಂತ ಕೇಳಿದಾಗ AN = A + N - 1 × D ತಗೊಳ್ತೀರಾ. ನೆಕ್ಸ್ಟ್ ಸಮ್ ಆಫ್ nth ಟರ್ಮ್ ನೋಡಿ, ಇಲ್ಲಿ 2 ತರ ನಿಮ್ಗೆ ತಗೊಳ್ಬಹುದು. when A and D ಕೊಟ್ಟಾಗ ಫಸ್ಟ್ ಟರ್ಮ್ ಕಾಮನ್ ಡಿಫ್ರೆನ್ಸ್ ಕೊಟ್ಟಾಗ n/2 2A + N - 1 × D ಬರುತ್ತೆ. ಆರ್ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಕೊಟ್ಟಾಗ ಯು ಕ್ಯಾನ್ ಯೂಸ್ ದಿಸ್. ಓಕೆ, ಇದನ್ನ ಬಿಟ್ಟು ಒಂದು ರಿಲೇಶನ್ಶಿಪ್ ಇದೆ, ಸಮ್ ಆಫ್ n ಟರ್ಮ್ಸ್ ಅಂಡ್ ಸಮ್ ಆಫ್ N - 1 ಟರ್ಮ್ಸ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ನಿಮಗೆ ಎಷ್ಟು 10 ಟರ್ಮ್ಸ್, ಸಮ್ ಆಫ್ 10 ಟರ್ಮ್ಸ್, ಸಮ್ ಆಫ್ 9 ಟರ್ಮ್ಸ್ ಕೊಟ್ಟು A10 ಕೇಳಿದಾಗ ಜಸ್ಟ್ ಯು ಸಬ್ಟ್ರಾಕ್ಟ್ ಮಾಡಿದ್ರೆ ಆಯ್ತು. ಇನ್ನು ಈ 3 ಇದೆಯಲ್ಲ, ಈ 3 ಕೂಡ ತುಂಬಾ ಇಂಪಾರ್ಟೆಂಟ್. MCQಲಿ ಕೇಳುವಂತ ಚಾನ್ಸಸ್ ಇದೆ. ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ಗೆ ಏನ್ ಫಾರ್ಮುಲಾ ಅಂತ ಹೇಳಿ n × n + 1/2. ಸಮ್ ಆಫ್ n ಈವನ್ ನಂಬರ್ಸ್ ಬಂದಾಗ n × n + 1. ನೆಕ್ಸ್ಟ್ ಸಮ್ ಆಫ್ n ಆಡ್ ನಂಬರ್ಸ್ ಬಂದಾಗ n². ನೋಡಿ, ಇದಕ್ಕೆ ಒಂದು ಲೈಕ್ ಪ್ರಾಬ್ಲಮ್ ಟೈಪು ಕೇಳ್ಬೋದು. ಸಮ್ ಆಫ್ ಫಸ್ಟ್ 25 ಆಡ್ ನಂಬರ್ಸ್ ಈ ತರ ಕೇಳಿದಾಗ ಜಸ್ಟ್ 25² ಎಷ್ಟಾಗುತ್ತೆ 625. ಈ ತರ ಪರ್ಟಿಕ್ಯುಲರ್ ಆಗಿ ವ್ಯಾಲ್ಯೂ ಆದ್ರೂ ಕೊಡ್ಬಹುದು, ಅಥವಾ ಜನರಲ್ ಆಗು ಕೇಳಿದಾಗ ಈ ತರ ಪ್ರಾಬ್ಲಮ್ಸ್ ನೀವು ಬರಿಬೇಕಾಗತ್ತೆ. ಅದು ಬಿಟ್ಟು ನೋಡಿ, ಇದೊಂದು ಜಸ್ಟ್ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಈ ತರ ಈಗ ರೀಸೆಂಟ್ ಆಗಿ 2-3 ಇಯರ್ಸ್ ಇಂದನೂ ಈ ತರ ಕ್ವೆಶನ್ಸ್ ಕೊಡ್ತಾ ಇಲ್ಲ. ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅಕಸ್ಮಾತ್ ಇದ್ರೆ ನೋಡಿ, ವರ್ಬಲ್ ಏನ್ ಪ್ರಾಬ್ಲಮ್ಸ್ ಇರುತ್ತೆ, ಸಮ್ ಆಫ್ 3 ಟರ್ಮ್ಸ್, ಸಮ್ ಆಫ್ 4 ಟರ್ಮ್ಸ್, ಸಮ್ ಆಫ್ 5 ಟರ್ಮ್ಸ್ ಜೊತೆಗೆ ಅಲ್ಲಿ ಪ್ರಾಡಕ್ಟ್ ಅನ್ನೋ ವರ್ಡ್ ಇದ್ರೆ ಮಾತ್ರ ಇದನ್ನ ಯೂಸ್ ಮಾಡಿ. ನೋಡಿ, 3 ಟರ್ಮ್ಸ್ ಇದ್ರೆ A - D, A + D ಯೂಸ್ ಮಾಡಿ. 4 ಟರ್ಮ್ಸ್ ಇದ್ರೆ A - 3D, A - D, A + D, A + 3D ಅನ್ನೋದನ್ನ ಯೂಸ್ ಮಾಡಿ. ಈ ತರದ ರಿಲೇಟೆಡ್ ನಾನು ಪ್ರಾಬ್ಲಮ್ಸ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ 3 ಮತ್ತು 4 ಕೇಳೋದು, 5 ತುಂಬಾ ಕಡಿಮೆ. ಓಕೆ, ಇದಿಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆದ್ರೆ ಟ್ರಯಾಂಗಲ್ಸ್ ನೋಡಿ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮು ಗೊತ್ತಿದೆ ಅಲ್ವಾ. ಒಂದು ಟ್ರಯಾಂಗಲ್ ಅಲ್ಲಿ ಇಫ್ ಒನ್ ಲೈನ್ ಇಸ್ ಪ್ಯಾರಲಲ್ ಟು ದಿ ಒನ್ ಆಫ್ ದ ಸೈಡ್ ಆಫ್ ಟ್ರಯಾಂಗಲ್, ದೆನ್ ದ ಅದರ್ 2 sides ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ನೋಡಿ, ಇದನ್ನು ಕೊಟ್ಟಿದ್ದೀನಿ. ಕರೋಲರಿ ಆಫ್ BPT ಆದ್ರೆ ಸೈಡ್ಸ್ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಇದರಲ್ಲಿ ಒಂದೊಂದು ಥಿಯರಮ್ದು ಫಿಗರ್ ಕೊಟ್ಟಿದ್ದೀನಿ. ಫಿಗರ್ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ಬೋದು ನೀವು. ಓಕೆ, ನಾವು ಫಿಗರ್ನ ಗ್ಲಾನ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, AA ಸಿಮಿಲಾರಿಟಿ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂಡ್ 2 triangles ಆರ್ ಸಿಮಿಲರ್. ನೆಕ್ಸ್ಟ್ AA ಸಿಮಿಲಾರಿಟಿ ಆದ್ಮೇಲೆ ಏರಿಯಾ ನೋಡಿ, ಫಿಗರ್ ಈ ತರ ಇದೆ. ಇದರಲ್ಲಿ ಏನಪ್ಪಾ ಅಂದ್ರೆ 2 triangles ಸಿಮಿಲರ್ ಆಗ್ಬಿಟ್ರೆ ದ ರೇಷಿಯೋ ಆಫ್ ಏರಿಯಾ ಆಫ್ 2 triangles ವಿಲ್ ಬಿ ಈಕ್ವಲ್ ಟು ದ ರೇಷಿಯೋ ಆಫ್ ಸ್ಕ್ವೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆಗುತ್ತೆ. ಓಕೆ, ಫಿಗರ್ ಇದನ್ನ ಯಾಕೆ ಇಲ್ಲಿ ಮ್ಯಾಮ್ ಫಾರ್ಮುಲಾದಲ್ಲಿ ಯಾಕೆ ಟ್ರಯಾಂಗಲ್ಸ್ ಅಂತಂದ್ರೆ ಫಿಗರ್ ಒಂದ್ಸರಿ ಥಿಯರಮ್ಸ್ಗೆ ಗ್ಲಾನ್ಸ್ ಮಾಡಲಿ. ವಿತೌಟ್ ಫಿಗರ್ ನೀವು ಯಾವುದೇ ಥಿಯರಮ್ನ ಬರೆಯೋಕ್ಕೆ ಆಗಲ್ಲ.
ನೆಕ್ಸ್ಟ್ ಬಂದ್ರೆ ಪೈಥಾಗರಸ್ ಥಿಯರಮ್ ಗೊತ್ತಿದೆ. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಯಾವ್ದಾದ್ರು ಒಂದು ಆಂಗಲ್ 90 ಡಿಗ್ರಿ ಆಗಿದ್ರೆ ದ ಸ್ಕ್ವೇರ್ ಆಫ್ ಹೈಪೋಟೆನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್. ಕಾನ್ವರ್ಸ್ ಆಫ್ ಪೈಥಾಗರಸ್ ಇದೆ. ಇಫ್ square of one side is equal to sum of square of other two side, then the angle opposite to first side will be 90 degree ಅಂತಿದೆ. ಅದು ಬಿಟ್ರೆ ನೆಕ್ಸ್ಟ್ ನೋಡಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಜನರಲ್ ಫಾರ್ಮ್ ನೋಡ್ಕೊಳ್ಳಿ. ಜನರಲ್ ಫಾರ್ಮ್ ಕೇಳೋ ಅಂತ ಚಾನ್ಸಸ್ ಇದೆ. ಅದ್ರ ಜೊತೆಗೆ ನೋಡಿ ದಿಸ್ ಕೋಎಫಿಷಿಯಂಟ್ a1/a2 is not equal to b1/b2 ಆದರೆ then the lines are intersecting, unique solution, consistent. Next, if a1/a2 equals b1/b2 not equals c1/c2 ಆದರೆ then the lines are parallel, no solution, inconsistent. Next, ಮೂರು ಈಕ್ವಲ್ ಆಗಿಬಿಟ್ರೆ ಲೈನ್ಸ್ ಆರ್ ಕೋಇನ್ಸಿಡೆಂಟ್, ಮೆನಿ ಸೊಲ್ಯೂಷನ್, ಕನ್ಸಿಸ್ಟೆಂಟ್. ಇನ್ನು ಇದರಲ್ಲಿ ವರ್ಬಲ್ ಕ್ವೆಶನ್ಸ್ ಬರೋದು ತುಂಬ ಕಡಿಮೆ. ಕೊಟ್ಟರು ಚಾಯ್ಸ್ ಆಗಿ 2 ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಓಕೆ, ಇನ್ ಕಮಿಂಗ್ ಟು ದ ಸರ್ಕಲ್, ಎಸ್ ಟ್ಯಾಂಜೆಂಟ್ ಡೆಫಿನೇಷನ್ ಕೇಳ್ಬೋದು 1 ಮಾರ್ಕಲ್ಲಿ. ಲೈನ್ ದಟ್ ಇಂಟರ್ಸೆಕ್ಟ್ ಅ ಸರ್ಕಲ್ ಅಟ್ 1 ಪಾಯಿಂಟ್ ಅಂತ ಹೇಳ್ತೀವಿ. ಆಮೇಲೆ ಈ ಪಾಯಿಂಟ್ಸ್ ನೋಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎ ಸರ್ಕಲ್ ಕ್ಯಾನ್ ಹ್ಯಾವ್ ಇನ್ಫೈನೈಟ್ ಟ್ಯಾಂಜೆಂಟ್ಸ್ ಬಟ್ ದೇರ್ ಇಸ್ ಓನ್ಲಿ ಒನ್ ಟ್ಯಾಂಜೆಂಟ್ ಅಟ್ ಪಾಯಿಂಟ್ ಆಫ್ ಸರ್ಕಲ್. ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಸರ್ಕಲ್ಗೆ ನೀವು ಇನ್ಫೈನೆಟ್ಲಿ ಮೆನಿ ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ಬೋದು, ಬಟ್ ಅಟ್ 1 ಪಾಯಿಂಟ್ ನೀವು ಡ್ರಾ ಮಾಡೋಕ್ಕಾಗೋದು ಒಂದೇ ಟ್ಯಾಂಜೆಂಟ್ ಅನ್ನೋದು ನೆನಪಿರಲಿ. ನೆಕ್ಸ್ಟ್, ಎ ಸರ್ಕಲ್ ಕ್ಯಾನ್ ಹ್ಯಾವ್ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಟ್ ಮೋಸ್ಟ್. ಓಕೆ, ನೆಕ್ಸ್ಟ್ 2 ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಸಮ್ ಆಫ್ ಆಂಗಲ್ ಬಿಟ್ವೀನ್ ದ ರೇಡಿಯೈ ಅಂಡ್ ಟ್ಯಾಂಜೆಂಟ್ ಇಸ್ 180 ಡಿಗ್ರಿ. ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದನ್ನೆಲ್ಲ 1 ಮಾರ್ಕಲ್ಲೋ MCQ ಅಲ್ಲೋ ಕೊಡ್ಬೋದು ಅಂತ ಹೇಳಿ ಇದನ್ನ ಹಾಕಿದ್ದೀನಿ. ಇನ್ನು ಸೀಕೆಂಟ್ ಅಂದ್ರೆ ದ ಲೈನ್ ದಟ್ ಇಂಟರ್ಸೆಕ್ಟ್ ಅ ಸರ್ಕಲ್ ಅಟ್ 2 ಪಾಯಿಂಟ್ಸ್. ಇದು ನೋಡಿ, ಇದು ಥಿಯರಮ್ 1 ಫಿಗರ್, ಇದು ಥಿಯರಮ್ 2 ಫಿಗರ್. ಮ್ಯಾಕ್ಸಿಮಮ್ ನಿಮಗೆ ಥಿಯರಮ್ 2ನೇ ಕೊಡೋದು, ಪ್ರಾಕ್ಟೀಸ್ ಮಾಡಿರಿ. ಬಟ್ ಫಸ್ಟ್ ಥಿಯರಮ್ ಗೊತ್ತಿರಲಿ. ಇದು ಸರ್ಕಲ್ಸ್ ಆಯಿತು. ನೆಕ್ಸ್ಟ್ ಕಮಿಂಗ್ ಟು ದ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಲ್ಲಿ ಏರಿಯಾ ಆಫ್ ಸೆಕ್ಟಾರ್ ಕೇಳ್ತಾರೆ. ಏರಿಯಾ ಆಫ್ ಸೆಕ್ಟಾರ್ ಫಾರ್ಮುಲಾ θ/360 ಇಂಟು πr². ಅದು ಬಿಟ್ಟರೆ ಮೇಜರ್ ಸೆಕ್ಟಾರ್ ಏನಿಲ್ಲ, 360 ಮೈನಸ್ θ/360 ಮಾಡ್ಕೊಳ್ಳಿ. ಏರಿಯಾ ಆಫ್ ಸೆಮಿ ಸರ್ಕಲ್, ಏರಿಯಾ ಆಫ್ ಕ್ವಾಡ್ರೆಂಟ್, ನೆಕ್ಸ್ಟ್ ಲೆಂತ್ ಆಫ್ ಆರ್ಕ್. ಇದು ಲೆಂತ್ ಆಫ್ ರಿಂಗ್. ಈ ಥರ ಪ್ರಾಬ್ಲಮ್ ಏನಾದ್ರು ರಿಂಗ್ ಲೈಕ್ ಶೇಡೆಡ್ ರೀಜನ್ ಕೊಟ್ಟರೆ ನೋಡಿ, πr1² ಪ್ಲಸ್ r2² ಅಂದರೆ ಏರಿಯಾ ಆಫ್ ಔಟರ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಇನ್ನರ್ ಸರ್ಕಲ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಇನ್ನು ಸಿಂಪಲ್ ಆಗಿ ನೀವು ಯೂಸ್ ಮಾಡುವಂಥದ್ದು ಕೊಟ್ಟಿದ್ದೀನಿ. ಏರಿಯಾ ಆಫ್ ಸ್ಕ್ವೇರ್, ಸೈಡ್ ಸ್ಕ್ವೇರ್, ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ √3/4 ಸೈಡ್ ಸ್ಕ್ವೇರ್. ನೆಕ್ಸ್ಟ್ ಏರಿಯಾ ಆಫ್ ಸೆಗ್ಮೆಂಟ್, ಇದನ್ನು ಕೂಡ ನಾನು ಸುಮಾರು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಏರಿಯಾ ಆಫ್ ಸೆಕ್ಟಾರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡ್ಕೋಬೇಕು. ಅದರಲ್ಲಿ ನೋಡಿ 60 ಡಿಗ್ರಿ ಇದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಫಾರ್ಮುಲಾ ಅಪ್ಲೈ ಮಾಡಿ. 90 ಡಿಗ್ರಿ ಇದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಪ್ಲೈ ಮಾಡಿ. 120 ಡಿಗ್ರಿ ಕೊಟ್ಟರೆ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಬೇಕು. ಇದನ್ನು ಕೂಡ ನಾನು ಸಪ್ರೇಟ್ ಆಗಿ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ರಿವೈಸ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಅಲ್ಲಿ ಸುಮ್ಮನೆ ಒಂದು ಹಿಂಟ್ ಕೊಟ್ಟಿದ್ದೀನಿ. ಲೈನ್ ಸೆಗ್ಮೆಂಟ್ ನನ್ನ ಪ್ರಕಾರ ಕೊಡೋದು ಕಡಿಮೆ. ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಆಂಗಲ್ ರಿಲೇಟೆಡ್ ಆಗಿ ಕೊಡ್ಬೋದು, ಅಥವಾ ಪಾಯಿಂಟ್ ಫ್ರಮ್ ದ ಸೆಂಟರ್ ಆರ್ ಸರ್ಕಲ್ ರಿಲೇಟೆಡ್ ಆಗಿ ಕೊಡ್ಬೋದು. ಸಿಮಿಲರ್ ಟ್ರಯಾಂಗಲ್ ನೋಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಬರೋದಾದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಗೊತ್ತಿದೆ, x1 y1 x2 y2 ಕೊಟ್ಟಾಗ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ x, y ಅಂಡ್ ಆರಿಜಿನ್ ಕೊಟ್ಟಾಗ ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ x² ಪ್ಲಸ್ y². ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟರೆ y ಕೋಆರ್ಡಿನೇಟ್ನ ಬರೀರಿ. ಡಿಸ್ಟೆನ್ಸ್ ಫ್ರಮ್ y ಆಕ್ಸಿಸ್ ಅನ್ನೋ ಕ್ವೆಶನ್ ಇತ್ತು ಅಂದರೆ x ಕೋಆರ್ಡಿನೇಟ್ನ ಬರೀರಿ. ನೆಕ್ಸ್ಟ್ ಮಿಡ್ ಪಾಯಿಂಟ್ ಇದೆ, ದಟ್ ಇಸ್ x1 y1 x2 y2 ಕೊಟ್ಟಾಗ x1 ಪ್ಲಸ್ x2/2 y1 ಪ್ಲಸ್ y2/2 ಆಗುತ್ತೆ. ಸೆಕ್ಷನ್ ಫಾರ್ಮುಲಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. P of x, y is equal to m1 x2 plus m2 x1 by m1 plus m2, m1 y2 plus m2 y1 by m1 plus m2 ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಗೊತ್ತಿದೆ, ಹಾಫ್ x1 y2 1 2 3 2 3 1 3 1 2. ಆಮೇಲೆ ಇಫ್ ಪಾಯಿಂಟ್ಸ್ ಏನಾದರೂ ಕೊಲಿನಿಯರ್ ಅಂತಂದರೆ ಏರಿಯಾನ 0 ತಗೊಂಡು ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ರಿಯಲ್ ನಂಬರ್ಸ್ ಅಲ್ಲಿ ಬಂದಾಗ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ, ಅದು ಸ್ಟ್ಯಾಂಡರ್ಡ್ ಫಾರ್ಮ್ ನೋಡ್ಕೊಳ್ಳಿ. a is equal to bq plus r ಬರುತ್ತೆ, and this r is greater than or equal to 0 less than b. This is a relationship. ಇದು ತುಂಬಾನೇ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ಳಿ. HCF of a, b into LCM of a, b is equal to a into b. Next, if denominator any rational number in the form of ನೋಡಿ ಈ ಥರ ಫಾರ್ಮಲ್ ಬಂದರೆ then it is terminating. ಪ್ರೂವಿಂಗ್ ಕ್ವೆಶನ್ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಪಾಲಿನಾಮಿಯಲ್ಸ್ ನೋಡಿ. ಜನರಲ್ ಫಾರ್ಮ್ ಲೀನಿಯರ್ ಫಾರ್ಮ್ ಆದರೆ ax ಪ್ಲಸ್ ಬಿ ಆಗುತ್ತೆ, ಡಿಗ್ರಿ 1 ಆಗುತ್ತೆ. ಕ್ವಾಡ್ರಾಟಿಕ್ ಆದರೆ ax² ಪ್ಲಸ್ bx ಪ್ಲಸ್ c ಆಗುತ್ತೆ, ಡಿಗ್ರಿ 2 ಆಗುತ್ತೆ. ಕ್ಯೂಬಿಕ್ ಆದರೆ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಡಿಗ್ರಿ 3 ಆಗುತ್ತೆ.
ನೆಕ್ಸ್ಟ್ ಫೈಂಡಿಂಗ್ ದಿ ನಂಬರ್ ಆಫ್ ಝೀರೋಸ್ ಗ್ರಾಫ್ ಅಲ್ಲಾದರೆ ಪಾಯಿಂಟ್ಸ್ ವಿಚ್ ಟಚಸ್ ಎಕ್ಸ್ ಆಕ್ಸಿಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಾಲ್ವ್ ಫ್ಯಾಕ್ಟರ್ ಮೆಥಡ್ ಅಂಡ್ ವೆರಿಫೈ ಗೊತ್ತಿದೆ ಅಲ್ವಾ ನಿಮಗೆ. ವೆರಿಫೈ ಮಾಡೋದು ಸಮ್ ಆಫ್ ಝೀರೋಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ, ಪ್ರಾಡಕ್ಟ್ ಆಫ್ ಝೀರೋ ಸಿ ಬೈ ಎ. ಇದು ಡಿವಿಷನ್ ಅಲ್ಗೋರಿಥಮ್ದು ಸ್ಟ್ಯಾಂಡರ್ಡ್ ಫಾರ್ಮ್ ನೆನಪಲ್ಲಿರಲಿ. ನೆಕ್ಸ್ಟ್ ಬರೋದಾದರೆ ಎಸ್ ಜನರಲ್ ಫಾರ್ಮ್ ನೋಡ್ಕೊಳ್ಳಿ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಝೀರೋ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಕ್ವಾಡ್ರಾಟಿಕ್ ಫಾರ್ಮುಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac by 2a. This is also very important. Discriminant ಕೇಳ್ತಾರೆ. ಸೊ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಜಸ್ಟ್ ಇಟ್ ಇಸ್ ಬಿ ಸ್ಕ್ವೇರ್ ಮೈನಸ್ 4ac. ಇದು ಗ್ರೇಟರ್ ದೆನ್ ಝೀರೋ ಅಥವಾ ಪಾಸಿಟಿವ್ ವ್ಯಾಲ್ಯೂಸ್ ಆದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ಸ್. ಎಕ್ಸಾಕ್ಟ್ಲಿ ಝೀರೋನೇ ಆಗಿಬಿಟ್ರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ನೆಗೆಟಿವ್ ಆದರೆ ನೋಡಿ 3 ಥರ ಬರಿಬೋದು. ರೂಟ್ಸ್ ಆರ್ ಇಮ್ಯಾಜಿನರಿ, ಕಾಂಪ್ಲೆಕ್ಸ್ ರೂಟ್ಸ್, ನೋ ರಿಯಲ್ ರೂಟ್ಸ್. ಈ ಥರ ಇನ್ನು ವರ್ಬಲ್ ಕ್ವೆಶನ್ಸ್ ಈಸಿಯಾಗಿ ಮಾಡ್ತೀರಾ. ಇಲ್ಲಿ ಮೋಟಾರ್ ಬೋರ್ಡ್ದು ಮಾತ್ರ ಹಿಂಟ್ ಕೊಟ್ಟಿದ್ದೀನಿ. ಅಪ್ ಸ್ಟ್ರೀಮ್ ಆದರೆ ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್, ಡೌನ್ ಸ್ಟ್ರೀಮ್ ಆದರೆ ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್. ಫಾರ್ಮುಲಾ ಹೇಗೆ ಬರಿಬೇಕು? ಡಿ ಬೈ ಅಪ್ ಸ್ಟ್ರೀಮ್. ಇದು ಟುಗೆದರ್ ಕೊಟ್ಟರೆ ಆಗುತ್ತೆ. ಇಲ್ಲ ಅಂತಂದರೆ ಕಂಪೇರ್ ಮಾಡಿದ್ರೆ ಮೈನಸ್ ಆಗುತ್ತೆ, ನೆನಪಲ್ಲಿರಲಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಎಸ್ ರೇಷಿಯೋಸ್ ಕೊಟ್ಟಿರಿ. ಇದು ಆ್ಯಂಗಲ್ ಎ ಆ್ಯಂಗಲ್ ಸಿ ಯಾವುದು ಡಿಪೆಂಡ್ ಅಪಾನ್ ಆ್ಯಂಗಲ್ ಏನಾಗುತ್ತೆ ಚೇಂಜ್ ಆಗುತ್ತೆ ಸೈಡ್ಸು. ಬಟ್ ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟನಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟನಸ್, ಟ್ಯಾನ್ ಆಪೋಸಿಟ್ ಬೈ ಅಡ್ಜಸೆಂಟ್. ಇದು ರಿವರ್ಸ್ ತೊಗೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಕೋಸಿಕೆಂಟ್, ಸೀಕೆಂಟ್ ಆ್ಯಂಡ್ ಕಾಟ್. ಜೊತೆಗೆ ಕೆಲವೊಂದು ಕಡೆ ನಾವು ರೆಸಿಪ್ರೋಕಲ್ ರೇಷಿಯೋಸ್ ಅಪ್ಲೈ ಮಾಡ್ತೀವಿ. ಸೈನ್ ಅಂದರೆ 1 ಬೈ ಕೋಸಿಕೆಂಟ್, ಕೋಸಿಕೆಂಟ್ ಅಂದರೆ 1 ಬೈ ಸೈನ್, ಕಾಸ್ ಅಂದರೆ 1 ಬೈ ಸೀಕೆಂಟ್, ಸೀಕೆಂಟ್ ಅಂದರೆ 1 ಬೈ ಕಾಸ್, ಟ್ಯಾನ್ ಅಂದರೆ 1 ಬೈ ಕಾಟ್, ಕಾಟ್ ಅಂದರೆ 1 ಬೈ ಟ್ಯಾನ್. ಇದು ರೆಸಿಪ್ರೋಕಲ್ ರೇಷಿಯೋಸ್. ಇದು ಡಿವಿಷನ್ ರೇಷಿಯೋ. ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಕಾಟ್ ಅಂದರೆ ಕಾಸ್ ಬೈ ಸೈನ್. ಕ್ಲಿಯರ್ ಆಯ್ತಾ? ಅದನ್ನು ಬಿಟ್ಟು ಈ ಟೇಬಲ್ನ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಇದು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಟ್ರಿಗ್ನೋಮೆಟ್ರಿ ರಿವಿಷನ್ ಸೀರೀಸಲ್ಲಿ. ಈಸಿಯಾಗಿ ಈ ಟೇಬಲ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತೇಳಿ ಈ ಟೇಬಲ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಐಡೆಂಟಿಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, ಅಥವಾ ಸೈನ್ ಸ್ಕ್ವೇರ್ ಮಾತ್ರ ಬೇಕು ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಕಾಸ್ ಸ್ಕ್ವೇರ್ ಮಾತ್ರ ಬೇಕು ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಅದೇ ಥರ ಸೀಕೆಂಟ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಈಕ್ವಲ್ಸ್ 1, ಆರ್ ಸೀಕೆಂಟ್ ಇಸ್ 1 ಪ್ಲಸ್ ಟ್ಯಾನ್, ಟ್ಯಾನ್ ಅಂದರೆ 1 ಸೀಕೆಂಟ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇನ್ನು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಬಂದರೆ ಆ್ಯಂಗಲ್ ಆಫ್ ಎಲಿವೇಶನ್ ಏನಪ್ಪ ಅಂದರೆ ದ ಲೈನ್ ಆಫ್ ಸೈಟ್ ಇಸ್ ಎಬೋ ದಿ ಹಾರಿಜಾಂಟಲ್. ನೋಡಿ ಎಬೋ ಬಂದರೆ ಬರುತ್ತೆ, ಬಿಲೋ ಅಂದರೆ ಆ್ಯಂಗಲ್ ಆಫ್ ಡಿಪ್ರೆಷನ್. ಇದು ಮೇನ್ ಆಗಿ ಇದು ನೋಡ್ಕೊಳ್ಳಿ. ಟ್ಯಾನ್ ಅಂದರೆ ಹೈಟ್ ರಿಕ್ವೈರ್ಡ್ ಸೈಡ್ ಬೈ ಡಿಸ್ಟೆನ್ಸ್ ನೋನ್ ಸೈಡ್, ಈ ಥರ ಕಾಂಬಿನೇಷನಲ್ಲಿ ಬರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಮಾತ್ರ ನೋಡ್ಕೊಳ್ಳಿ. ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಮೀನ್ ಫೈಂಡ್ ಔಟ್ ಮಾಡೋದು. ಓಕೆ, ಎಕ್ಸ್ ಅಂದರೆ ಕ್ಲಾಸ್ ಮಾರ್ಕ್, ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಬೈ 2 ಹಾಫ್ ಮಾಡ್ಕೊಳ್ಳೋದು. ಕ್ಲಾಸ್ ಮಾರ್ಕ್ ಗೊತ್ತಿದೆಯಲ್ವಾ, ಮಿಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಎಕ್ಸ್ ಬರೀತೀರಾ. ದೆನ್ ಎಫ್ ಎಕ್ಸ್, ಎಫ್ ಫ್ರೀಕ್ವೆನ್ಸಿ ಎಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಎಕ್ಸ್ ಬರುತ್ತೆ. ಎಫ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಸಿಗ್ಮಾ ಎಫ್ ಬರುತ್ತೆ. ಎರಡನ್ನೂ ಡಿವೈಡ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಅ ಮೀನ್ ಬರುತ್ತೆ. ನೆಕ್ಸ್ಟ್ ಮೋಡ್ ಫಾರ್ಮುಲಾ ನೋಡಿ. ಮೀಡಿಯನ್ ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್. ಇದನ್ನು ನೋಡ್ಕೊಳ್ಳಿ. ಮೋಡ್ ಫಾರ್ಮುಲಾ ಇದು ಇದು ಖಂಡಿತ ನೀವು ಈಸಿಯಾಗಿ ಇದನ್ನೇ 100% ಅಟೆಂಡ್ ಮಾಡ್ಬೋದು ಕ್ವೆಶನ್ನ. ಇದೊಂದು ರಿಲೇಷನ್ಶಿಪ್ನ ನೆನಪಲ್ಲಿ ಇಟ್ಕೊಳ್ಳಿ, ಕೇಳಬಹುದು. ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್ ಮೀಡಿಯನ್ ಮೋಡ್ ಅಂದರೆ 3 ಟೈಮ್ಸ್ ಆಫ್ ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್ ಆಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಪ್ರಾಬಬಿಲಿಟಿ ನೋಡಿ. ಪ್ರಾಬಬಿಲಿಟಿಲಿ ಇಷ್ಟು ನೋಡಿಕೊಂಡ್ರೂ ಸಾಕು ನೀವು. ನಾನು ಇಲ್ಲೇನು ಕೊಟ್ಟಿದ್ದೀನಿ ಒಂದು ಫಾರ್ಮುಲಾ ಪಿ ಆಫ್ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಎನ್ ಆಫ್ ಇ ಅಂದರೆ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಇದು ರಿಲೇಷನ್ಶಿಪ್. P of E plus P of naught is equal to 1 and probability always lies between 0 and 1. ಇದೊಂದು ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಕಾಯಿನ್ ಕೊಟ್ಟಿದ್ದೀನಿ ನೋಡಿ. 1 ಕಾಯಿನ್ ಆದರೆ 2 ಔಟ್ಕಮ್ಸ್ ಆಯಿತಾ. 2 ಕಾಯಿನ್ಸ್ ಆದರೆ ಇಲ್ಲಿ ರಿಲೇಷನ್ಶಿಪ್ ಹೆಡ್ ಆಗುತ್ತೆ, ಹೆಡ್ ಟೇಲು, ಮತ್ತು ಟೇಲ್ ಹೆಡ್ಡು ಟೇಲ್ ಆಗುತ್ತೆ. ಮತ್ತು 3 ಆದರೆ 8 ಔಟ್ಕಮ್ಸ್ ಇಲ್ಲಿ ಕೊಟ್ಬಿಟ್ಟಿದ್ದೀನಿ ನೋಡಿ. 8 ಔಟ್ಕಮ್ಸ್ ಆಗುತ್ತೆ 3 ಕಾಯಿನ್ಸ್ ಆದರೆ. ಇದನ್ನಂತೂ ಕೇಳುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಡೈಸಲ್ಲಿ 1 ಡೈಸ್ ಆದರೆ ಓನ್ಲಿ 6 ಔಟ್ಕಮ್ಸ್, 2 ಡೈಸ್ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ 36 ಔಟ್ಕಮ್ಸ್. ಆ ಸಮ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು. ಸಮ್ 1 ಅಂತ ಬರೋಕ್ಕಾಗಲ್ಲ, ಯಾಕಂದರೆ ಇಟ್ ಮಿನಿಮಮ್ 2 ಇಂದ ಶುರು ಆಗುತ್ತೆ ನೋಡಿ. ಇಲ್ಲಿ 1 ಸೇರುತ್ತೆ. ಸಮ್ 3 ಆದರೆ ಎಷ್ಟು, 4 ಆದರೆ ಎಷ್ಟು, ಪ್ರತಿಯೊಂದ್ರದ್ದು ನಾನು ಸಮ್ ರಿಲೇಟೆಡ್ ಆಗಿ ಕೊಟ್ಟಾಗ ಯಾವ್ಯಾವುದು ನೀವು ತೊಗೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಕೊಟ್ಟಿದ್ದೀನಿ. ಲಾಸ್ಟ್ ಒನ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ದ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಎಸ್, ಇಲ್ಲಿ ನೋಡ್ಕೊಳ್ಳಿ. ಇಫ್ ಸಾಲಿಡ್ಸ್ ಆರ್ 1 above the other, ಏರಿಯಾ ವಿಲ್ ಬಿ ಪ್ಲಸ್ ಆಗುತ್ತೆ. ಕನ್ಸಿಡರ್ CSA ಅನ್ಲೆಸ್ ಮೆನ್ಷನ್ಡ್ TSA. ನಾನು ಇದನ್ನು ಕೊಟ್ಟಿದ್ದೀನಿ. ವಾಲ್ಯೂಮು ಏನಾಗುತ್ತೆ ಪ್ಲಸ್ ಆಗುತ್ತೆ.
ಇಫ್ ಒನ್ ಸಾಲಿಡ್ ಇಸ್ ಸ್ಕೂಪ್ಡ್ ಔಟ್, ರಿಮೂವ್ಡ್, ಡೂಮ್ಡ್ ಈ ಥರದ್ದೆಲ್ಲ ಬಂದಾಗ ಕನ್ಸಿಡರ್ CSA ಪ್ಲಸ್ ಬೇಸ್ ಏರಿಯಾ ಮೈನಸ್. ನೋಡ್ಕೊಳ್ಳಿ ಅಲ್ಲಿ ಪ್ಲಸ್ ಮೈನಸ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ವಾಲ್ಯೂಮ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಅದು ಬಿಟ್ರೆ ಫೈನಲ್ ಒನ್, ಎಸ್ ಕ್ಯೂಬ್ದು ಫಾರ್ಮುಲಾ LSA TSA ವಾಲ್ಯೂಮ್ ಇದೆ. ಇದರಲ್ಲಿ ನೀವು ಮೇನ್ ಆಗಿ ನೋಡಬೇಕಾಗಿರೋದು ಸಿಲಿಂಡರು, ಕೋನು, ಸ್ಪಿಯರು, ಹೆಮಿಸ್ಪಿಯರು, ಫಸ್ಟ್ ಟರ್ಮ್ ಆಫ್ ಕೋನ್. ಕ್ಯೂಬಾಯ್ಡ್ ತುಂಬಾನೇ ಕಡಿಮೆ. ಇದಿಷ್ಟು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಇದು ತುಂಬಾ ಮುಖ್ಯ, ರಿಲೇಶನ್ಶಿಪ್ ಬಿಟ್ವೀನ್ ಸ್ಲ್ಯಾಂಟ್ ಹೈಟ್, ರೇಡಿಯಸ್ ಅಂಡ್ ಹೈಟ್. ಅದರಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೂ ಇದೆ, ಫಸ್ಟ್ ಟರ್ಮ್ ಆಫ್ ಕೋನ್ ಅಲ್ಲೂ ಇದೆ. ಓಕೆ, ಎಸ್, ಇದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು. ಓಕೆ, ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ಯಾವುದೂ ಬಿಟ್ಟಿಲ್ಲ. ಇದರಲ್ಲಿ ಯಾವ್ದಾದ್ರು ಮಿಸ್ ಆಗಿದ್ರೆ ನನಗೆ ಹೇಳಿ. ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ PDF ನ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ನಾಳೆ ಒಂದ್ಸರಿ ಎಕ್ಸಾಮ್ಗೆ ಹೋಗಕ್ಕೆ ಮುಂಚೆ ರಿವೈಸ್ ಮಾಡಿ. ಓಕೆ, ಇದೊಂದು ಇನ್ನು ಲಾಸ್ಟ್ ವಿಡಿಯೋ ಒಂದು ಇನ್ನು ಉಳ್ಕೊಂಡಿದೆ, ಅದು ಪೇಪರ್ ಪ್ರೆಸೆಂಟೇಷನ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್. ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಹೇಗೆ ಮಾಡಬೇಕು, ಯಾವ ಕ್ವೆಶನ್ ಫಸ್ಟ್ ಬರಿಬೇಕು, ಜೊತೆಗೆ ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದು ಲಾಸ್ಟ್ ವಿಡಿಯೋ ಮಾಡ್ತೀನಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.